ಗೈಸ್, ನೀವೇನಾದ್ರೂ ಯೂಟ್ಯೂಬ್ ಥಂಬ್ನೇಲ್ ನ AI ಅಲ್ಲಿ ಕ್ರಿಯೇಟ್ ಮಾಡೋದು ಯಾವ ತರ ಅಂತಂದು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಕ್ ಹೋಗ್ಬೇಡಿ, ನಾನು ಇವತ್ತು ಅದನ್ನೇ ತಿಳಿಸಕ್ ಬಂದಿದ್ದೀನಿ. ವಿಡಿಯೋ ಫುಲ್ ನೋಡಿ, ಅರ್ಥವಾಗುತ್ತೆ ಯಾವ ತರ ಕ್ರಿಯೇಟ್ ಮಾಡೋದಂದು. ಥಂಬ್ನೇಲ್ ಕ್ರಿಯೇಟ್ ಮಾಡೋಕೆ ಟೈಮ್ ಬಹಳ ಹೋಗ್ತಾ ಇದೆಯಾ? ಬೇಡಿ, ಇದರಲ್ಲಿ ಕೂಡ ಚೆನ್ನಾಗಿನೇ ಥಂಬ್ನೇಲ್ ಕ್ರಿಯೇಟ್ ಮಾಡಬಹುದು. ಬನ್ನಿ ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದು ನೋಡೋಣ. ChatGPT ಆಪ್ ನ ಓಪನ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಫಸ್ಟ್ನೇದಾಗಿ ಏನಪ್ಪಾ ಅಂತ ಹಾಕ್ಬೇಕಂದ್ರೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕಿ, ಅದಾದ್ಮೇಲೆ ನೀವು ಯಾವ ವಿಷಯಕ್ಕೆ ಥಂಬ್ನೇಲ್ ಮಾಡ್ತಾ ಇದ್ರ ಆ ವಿಷಯ ಹಾಕಿ, ಲಾಸ್ಟ್ನೇಕ ಪ್ರಾಂಪ್ಟ್ ಅಂತ ಹಾಕಿದ್ರೆ ನಿಮ್ಗೆ ಒಂದೆರಡು ಪ್ರಾಂಪ್ಟ್ ಗಳನ್ನ ಇವರು ಸಜೆಷನ್ಸ್ ಅಂದ್ರೆ ಸಜೆಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ಆ ಪ್ರಾಂಪ್ಟ್ ಓದಿ ಆ ಪ್ರಾಂಪ್ಟ್ ನಲ್ಲಿ ಏನೇನಿರುತ್ತೆ ಎಲ್ಲ ಅಂದ್ರೆ ಥಂಬ್ನೇಲ್ ಯಾವ ತರ ಮಾಡ್ಬೇಕು, ಏನೇನು ಎಲ್ಲಾ ತರ ಇರುತ್ತೆ ಅದನ್ನ ಓದ್ಕೊಂಡು ಈ ಸಿಂಪಲ್ ಒಂದು ತೋರಿಸ್ತೀನಿ ನೋಡಿ ನಿಮಗೆ ಪ್ರಾಂಪ್ಟ್ ಯಾವ ತರ ಇರುತ್ತೆ ಅಂತ. ಒಂದು ಇಲ್ಲಿ ನೋಡ್ಬೋದು, ಈ ತರ ಒಂದು ಕಾಪಿ ಮಾಡಿ ಅಂತ ಒಂದು ಕೊಟ್ಟಿರ್ತಾರೆ. ಇದನ್ನ ಕೊಟ್ಟಿರ್ತಾರಲ್ವಾ, ಇದನ್ನ ಏನ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ ಓದ್ಕೊಂಡು ನೀವು ಏನ್ ಹಾಕಿರ್ತಾರ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅದನ್ನ ಯಾವ್ಯಾವ ತರ ಏನೇನು ಎಲ್ಲ ಇರ್ತೇವೆ ಚೆನ್ನಾಗಿ ನೀವು ಓದ್ಕೊಂಡು ಸಂಪೂರ್ಣವಾಗಿ ಇಲ್ಲಿ ಕಾಪಿ ಕೋಡ್ ಅಂತ ಇರ್ತಲ್ಲ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಒಳ್ಳೆ ನೀವು ಇದರಲ್ಲಿ ಹಾಕಿದ್ರು ಕೂಡ ಅವರು ಒಳ್ಳೆ ಇದರಲ್ಲಿ ಅಂದ್ರೆ ನೀವು ಅದನ್ನ ಕಾಪಿ ಮಾಡ್ಕೊಂಡು ಎಲ್ಲ ಓದ್ಕೊಂಡು ಕಾಪಿ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡೋದು ಹೆಂಗಂದ್ರೆ ಏನ್ ಇಲ್ಲಿ ಕಾಪಿ ಮಾಡ್ಕೊಂಡಿರ್ತಾರಲ್ಲ ಇದ್ರಾಗ ನೀವು ಈ ಟೈಪಿಂಗ್ ಮಾಡ್ಬೋದು. ಏನೇನು ಇದು ಟೈಟಲ್ ಕೂಡ ನೀವು ಇಲ್ಲಿ ಇದರಲ್ಲಿ ಚೇಂಜ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಎಲ್ಲ ನೀವು ಏನ್ ಬೇಕು ಏನಿಲ್ಲ ಅನ್ನೋದು ಇದರಲ್ಲಿ ಚೇಂಜ್ ಮಾಡ್ಬೋದು. ಈ ಪ್ರಾಂಪ್ಟ್ ಸಿಕ್ಕಾದ್ಮೇಲೆ ಇದನ್ನ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡು ಈ ತರ ಪೇಸ್ಟ್ ಮಾಡಿ ನಿಮಗೆ ಏನ್ ಬೇಕು ಅದನ್ನ ಟೈಪಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ಪೋಸ್ಟ್ ಮಾಡ್ಬೇಕು. ಇಲ್ಲ ನೀವು ಇದರಲ್ಲಿ ಏನಾದ್ರು ಫೋಟೋ ಆ್ಯಡ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಫೋಟೋ ಅಂತ ಇರುತ್ತೆ, ಇಲ್ಲಿ ಫೋಟೋ ಅಂತ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಹೋಗಿ ಫೋಟೋ ಆಯ್ಕೆ ಮಾಡ್ಕೊಂಡು ನೀವು ಈ ತರ ಅಪ್ಲೋಡ್ ಮಾಡಬೇಕು. ನೀವು ಅಪ್ಲೋಡ್ ಮಾಡಿದಾದ್ಮೇಲೆ ಅವ್ರ ಆಲ್ಮೋಸ್ಟ್ ನಿಮ್ಮ ಏನು ಎಲ್ಲ ಡೀಟೇಲ್ಸ್ ತಗೊಂಡಾದ್ಮೇಲೆ ಒಂದು ಫೋಟೋನ ನಿಮ್ಗೆ ನೋಡ್ಬೋದು. ಇಲ್ಲಿ ಈ ತರ ಥಂಬ್ನೇಲ್ ಕೊಡ್ತಾರೆ. ನೀವು ಏನೇನ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀರ ನೀವು ನಿಮ್ಮ ಫೋಟೋವನ್ನ ಅಂದ್ರೆ ಸಖತ್ತಾಗಿನೇ ನೀವು ಯಾವ ತರ ಬರ್ದಿರ್ತೀರ 3D ಆಗಿರ್ಬೋದು, ಮತ್ತೆ ನೀವು ಫುಲ್ ಕ್ವಾಲಿಟಿ ಹೈ ಗ್ರಾಫಿಕ್ಸ್ ಅಂದ್ರೆ ಒಟ್ಟು ಸಖತ್ತಾಗಿನೇ ಮಾಡ್ಕೊಟ್ಟಿರ್ತಾರೆ. ಈ ಫೋಟೋ ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿಕ್ಕಂದ್ರೆ ಚೇಂಜ್ ಮಾಡ್ಬೇಕಂತ ಅನಿಸ್ತಿದ್ರೆ ಕಡೆ ಚೇಂಜ್ ಬ್ಯಾಕ್ ಗ್ರೌಂಡ್ ಅಂತ ಹೊಡೆದ್ರೆ ಅವ್ರು ಆಲ್ರೆಡಿ ಅದನ್ನ ವಾಪಸ್ ರೀಕ್ರಿಯೇಟ್ ಮಾಡಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೊಡ್ತಾರೆ. ಇಷ್ಟೇ ಸುಲಭವಾಗಿ ಕ್ರಿಯೇಟ್ ಮಾಡಿ AI ಥಂಬ್ನೇಲ್ ನ ಯಾರು ಕೂಡ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೇ ನೋಡ್ರಿ, ನಾವು ಕ್ರಿಯೇಟ್ ಮಾಡೋದು ಎಷ್ಟು ಟೈಮ್ ಆಗುತ್ತೆ, ಈ AI ಕ್ರಿಯೇಟ್ ಮಾಡೋದು ಎಷ್ಟು ಟೈಮ್ ಆಗುತ್ತೆ, ಈ AI ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಎಷ್ಟು ಟೈಮ್ ಇರುತ್ತೆ ಯೋಚನೆ ಮಾಡಿ. ಮತ್ತೆ ಓಕೆ, ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.